ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸಾಮ್ರಾಜ್ಯ ಸೃಷ್ಟಿಯಾಗಿರುವ ವಿಷಯ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ವಾರದ ಮೊದಲ ಟಾಸ್ಕ್ ಅನ್ನು ಬಿಗ್ ಬಾಸ್ ನಿನ್ನೆ ಕಂಟೆಸ್ಟೆಂಟ್ಗಳಿಗೆ ನೀಡಿದ್ರು. ಒಂದೆಡೆ ಮೋಕ್ಷಿತಾ ಅವರ ತಂಡ ಆದ್ರೆ ಮತ್ತೊಂದೆಡೆ ಮಂಜು ಅವರ ಪ್ರಜೆಗಳು ಇದ್ರು. ಸೊ ಇವರಿಬ್ಬರ ನಡುವೆ ಟಾಸ್ಕ್ ಜೋರಾಗಿ ನಡೀತಾ ಇತ್ತು. ಆ ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ ಮಣ್ಣಿನ ಅಸ್ತ್ರವನ್ನ ತಯಾರು ಮಾಡುವಂತದ್ದು. ಬಿಗ್ ಬಾಸ್ ಕೊಟ್ಟ ಮಾಡೆಲ್ನಂತೆ ಇವರು ಕೂಡ ಮಣ್ಣಿನ ಅಸ್ತ್ರವನ್ನ ತಯಾರು ಮಾಡಬೇಕು. ನಂತರ ಉಸ್ತುವಾರಿಗಳಾದ ಮೋಕ್ಷಿತಾ ಹಾಗೂ ಮಂಜು ಅವರು ಎರಡು ತಂಡಗಳ ಅಸ್ತ್ರವನ್ನ ನೋಡಿ ಯಾವುದು ಸರಿಯಾಗಿದೆ ಎಂದು, ಎಷ್ಟು ಅಸ್ತ್ರಗಳು ಸರಿಯಾಗಿದೆ ಎಂದು ಒಂದು ಅಸ್ತ್ರಕ್ಕೆ 1 ಪಾಯಿಂಟ್ ಅಂತೆ ಮಾರ್ಕ್ಸ್ ಅನ್ನು ನೀಡಬೇಕಾಗಿರುತ್ತದೆ. ಆದರೆ ಉಸ್ತುವಾರಿಗಳು ತಮ್ಮ ಮಧ್ಯೆ ನಡೆದ ಜಗಳದಿಂದಾಗಿ ಸರಿಯಾಗಿ ಅಂಕಗಳನ್ನು ನೀಡುವುದಿಲ್ಲ. ಇದರಿಂದಾಗಿ ಮೊದಲನೆಯ ಬಾರಿಗೆ ಬಿಗ್ ಬಾಸ್ ವಾರ್ನಿಂಗ್ ಅನ್ನು ನೀಡ್ತಾರೆ. ಆದರೂ ಕೂಡ ಮೋಕ್ಷಿತಾ ಹಾಗೂ ಮಂಜು ಅವರ ನಡುವೆ ಮಾತಿನ ಚಕಮಕಿ ನಡೆಯುತ್ತಲೇ ಇರುತ್ತದೆ. ಆದರೆ ಕೊನೆಯಲ್ಲೂ ಮಾರ್ಕ್ಸ್ ಅನ್ನ ಸರಿಯಾಗಿ ನೀಡದೇ ಇರುವ ಕಾರಣ ಬಿಗ್ ಬಾಸ್ ಈ ಟಾಸ್ಕ್ ಅನ್ನ ರದ್ದು ಮಾಡ್ತಾರೆ. ಇದರಿಂದ ಎಲ್ಲಾ ಕಂಟೆಸ್ಟೆಂಟ್ಗಳಿಗೂ ಕೂಡ ಬೇಜಾರಾಗುತ್ತದೆ. ಬಳಿಕ ಯುವರಾಣಿ ಮೋಕ್ಷಿತಾ ಹಾಗೂ ಮಹಾರಾಜ ಮಂಜು ಎಲ್ಲಾ ಪ್ರಜೆಗಳ ಜೊತೆಗೆ ಮಾತಿನ ಚಕಮಕಿಯನ್ನು ನಡೆಸುತ್ತಾರೆ. ವಾದ ವಿವಾದಗಳ ನಂತರ ಬಿಗ್ ಬಾಸ್ ಈ ಟಾಸ್ಕ್ನಲ್ಲಿ ಬರೀ ಮೋಕ್ಷಿತಾ ಮತ್ತು ಮಂಜು ಅವರ ತಪ್ಪು ಮಾತ್ರವಲ್ಲದೆ ಪ್ರಜೆಗಳದ್ದು ಕೂಡ ತಪ್ಪಿದೆ ಎಂಬುದನ್ನ ಹೇಳ್ತಾರೆ. ಬಳಿಕ ಬಿಗ್ ಬಾಸ್ ಮಹಾರಾಜ ಮಂಜು ಮತ್ತು ಯುವರಾಣಿ ಮೋಕ್ಷಿತಾ ಅವರಿಗೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ತಲಾ 2 ತಂಡದಿಂದ ಒಬ್ಬೊಬ್ಬ ಕಂಟೆಸ್ಟೆಂಟ್ ಅನ್ನ ದೂರವಿಡಬೇಕು ಎಂದು ಹೇಳಿದಾಗ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರ ಹೆಸರನ್ನ ಆಯ್ಕೆ ಮಾಡಿ, ಇವರು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಹೇಳುವಂತಹ ಬುದ್ಧಿ ಇದೆ, ಇದು ಕ್ಯಾಪ್ಟನ್ಸಿಗೆ ಸೂಕ್ತವಲ್ಲ, ಹಾಗಾಗಿ ನಾನು ಇವರನ್ನ ಕ್ಯಾಪ್ಟನ್ಸಿಯಿಂದ ಹೊರಗಿಡ್ತೀನಿ ಎಂಬ ಕಾರಣವನ್ನ ನೀಡ್ತಾರೆ. ಇದಕ್ಕೆ ಕೋಪಗೊಂಡ ತ್ರಿವಿಕ್ರಮ್ ಇವರ ರೀತಿ ಗೋಸುಂಬೆ ಆಟವಾಡಿದ್ರೆ ನಾವು ಇನ್ನೊಂದು ಆಟವಾಡಬಹುದಿತ್ತು ಅಂತ ಹೇಳ್ತಾರೆ. ನಂತರ ಮಂಜು ಅವರು ರಜತ್ ಅವರ ಹೆಸರನ್ನ ಆಯ್ಕೆ ಮಾಡಿ, ಇವರಿಗೆ ಸರಿಸಮ ಆಟವಾಡುವವರು ಯಾರು ಇಲ್ಲವೆಂಬ ಮನೋಭಾವ ಇದೆ, ಅವರಲ್ಲಿದ್ದ ಈ ಮನೋಭಾವಕ್ಕೆ ನಾನು ಇವರನ್ನ ಟಾಸ್ಕ್ ನಿಂದ ಹೊರಗಿಡ್ತೀನಿ ಎಂಬ ಕಾರಣವನ್ನ ನೀಡ್ತಾರೆ. ಅದಕ್ಕೆ ಕೋಪಗೊಂಡ ರಜತ್, ಇವನು ಆಲ್ರೆಡಿ ಫಿಕ್ಸ್ ಆಗಿದ್ದಾನೆ, ಇವನೇ ವಿನ್ನರ್, ರನ್ನರ್ನು ಕೂಡ ಫಿಕ್ಸ್ ಮಾಡಿದ್ದಾನೆ, ಇವನೊಬ್ಬ ರೋಗಿಷ್ಟ ರಾಜ, ಯಾವಾಗ್ಲೂ ಕೂಡ ರೂಮಲ್ಲೇ ಕೂತ್ಕೊಂಡಿರ್ತಾನೆ, ಇವನೆಂತ ರಾಜ ಎಂಬ ಮಾತುಗಳನ್ನಾಡ್ತಾ ಕಾಮೆಂಟ್ ಅನ್ನ ಮಾಡ್ತಾರೆ. ಒಟ್ಟಿನಲ್ಲಿ ನಿನ್ನೆ ಟಾಸ್ಕ್ ನಲ್ಲಿ ಜಗಳವು ಜೋರಾಗಿದ್ದು ಬಿಗ್ ಬಾಸ್ ನೀಡಿದ ಮೊದಲ ಟಾಸ್ಕ್ ಅನ್ನು ಕೂಡ ರದ್ದು ಮಾಡುವ ಹಾಗೆ ಮಾಡ್ತಾರೆ. ಇನ್ನು ಇವತ್ತಿನ ಟಾಸ್ಕ್ ಕೂಡ ತುಂಬಾನೇ ವಿಭಿನ್ನವಾಗಿದ್ದು ಮಹಾರಾಜ ಮಂಜು ಹಾಗೂ ಯುವರಾಣಿ ಮೋಕ್ಷಿತಾ ಅವರ ಬಾಯಿಗೆ ಬಟ್ಟೆಯನ್ನ ಕಟ್ಟಿ ಅವರನ್ನು ಬಂಧನದಲ್ಲಿ ಇರಿಸಲಾಗಿರುತ್ತದೆ. ಹಾಗೂ 2 ತಂಡದ ತಲಾ ಒಬ್ಬ ಪ್ರಜೆಗೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿರುತ್ತಾರೆ ಹಾಗೂ ಅವರು ನೀಡಿದ ಪಜಲ್ ಅನ್ನ ಸಾಲ್ವ್ ಮಾಡಿ ಕೀಯಿಂದ ಬಂಧನದಲ್ಲಿರುವ ತಮ್ಮ ಮಹಾರಾಜ ಅಥವಾ ಯುವರಾಣಿಯನ್ನ ಬಿಡಿಸಬೇಕು. ಯಾರು ಇದನ್ನು ಮೊದಲು ಮುಗಿಸುತ್ತಾರೋ ಅವರು ಈ ಟಾಸ್ಕ್ನ ವಿನ್ನರ್ ಆಗುತ್ತಾರೆ. ಈ ಟಾಸ್ಕ್ನ ಉಸ್ತುವಾರಿಯಾಗಿ ಮಂಜು ಅವರ ಟೀಮ್ ಅನ್ನ ಚೈತ್ರ ಅವರು ನೋಡಿಕೊಳ್ತಿರ್ತಾರೆ. ಮಂಜು ಅವರ ತಂಡದಲ್ಲಿ ಭವ್ಯ ಅವರು ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡಿರ್ತಾರೆ ಹಾಗೂ ವಿಕ್ರಮ್ ಅವರು ಗೈಡ್ ಮಾಡ್ತಾ ಇರ್ತಾರೆ. ವಿಕ್ರಮ್ ಗೈಡ್ ಮಾಡುವಾಗ ಭವ್ಯ ಅವರನ್ನ ಕೈ ಮುಟ್ಟಿ ಪಜಲ್ ಅನ್ನ ಸಾಲ್ವ್ ಮಾಡಿಸ್ತಾರೆ ಎಂಬ ಕಾರಣಕ್ಕೆ ಉಸ್ತುವಾರಿ ಚೈತ್ರ ಅವರು ಗಲಾಟೆಯನ್ನ ಮಾಡ್ತಾರೆ. ಇದೇ ವಿಚಾರವಾಗಿ ತ್ರಿವಿಕ್ರಮ್, ಭವ್ಯ ಹಾಗೂ ಚೈತ್ರ ನಡುವೆ ಜೋರಾಗಿ ಜಗಳವಾಗುತ್ತದೆ ಹಾಗೂ ಭವ್ಯ ಸಿಟ್ಟಿನಿಂದ ತಮ್ಮ ಕೈಯನ್ನು ಮೇಜಿನ ಮೇಲೆ ಹೊಡೆದಾಗ ತೊಟ್ಟಿರುವ ಬಳೆಗಳು ಒಡೆದು ಹೋಗುತ್ತವೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಸಾಮ್ರಾಜ್ಯದ ಈ ವಾರದ ಟಾಸ್ಕ್ ನಲ್ಲಿ ಖುಷಿ, ಸಂತೋಷ, ಮನೋರಂಜನೆಗಿಂತ ಜಗಳವೇ ಹೆಚ್ಚಿದ್ದು ಪ್ರೇಕ್ಷಕರಲ್ಲಿ ಬೇಸರವನ್ನ ಮೂಡಿಸಿದೆ.